ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ನಮ್ಮ KN ರಾಜಣ್ಣ ಮಧುಬಲೆ ಅಥವಾ ಮಧು ಖೆಡ್ಡ ಅಥವಾ ಹನಿ ಟ್ರ್ಯಾಪ್ ಸಲುವಾಗಿ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಯಾರು ವಕೀಲರ ಮೇಲೆ ಯಾರ್ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಇವರು ಬಂದಿದ್ದಾರೆ. ಆದರೆ CCTV ಅಲ್ಲಿಲ್ಲ ಸರ್ಕಾರಿ ಬಂಗಲೆಗಳಲ್ಲಿ ಅಂತ ಏನೋ ಕೊಟ್ಟಿದ್ದಾರೆ. ಅಂತೂ ದೂರು ಕೊಟ್ಟರು ಕೊನೆಗೆ ಇದೊಂದು ಸಮಾಧಾನ. ಆದರೆ ಈ ದೂರಿನಿಂದ ಏನಾದರೂ ಇದು ಹಿಂದಿದ್ದಂತಹ ಮಹಾನಾಯಕ ಸಿಗಲಿಕ್ಕೆ ಸಾಧ್ಯದನ? ಇಲ್ಲ, ಯಾರದೇ ಹೆಸರು ರೆಫರ್ ಮಾಡ್ತಾ ಇಲ್ಲ. ಮಹಾನಾಯಕ ನಾವು ಕರಿತಾ ಇದ್ದೀವಿ, ಎಲ್ಲರಿಗೂ ಗೊತ್ತದ ಓಪನ್ ಸೆಕ್ರೆಟರಿ ಯಾರಿಗೆ ಅಂತಾರಂತೇಳಿ. ಬಟ್ ಅವ್ರನ್ನ ಟ್ರ್ಯಾಪ್ ಮಾಡಲಿಕ್ಕೆ ಸಾಧ್ಯದನ ದೂರು ಕೊಡೋದ್ರಿಂದ? ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹಿತ ಹೈಕಮಾಂಡಿಗೆ ದೂರು ಕೊಟ್ಟಿದ್ದಾರೆ. ಇಬ್ಬರು ದೂರು ಕೊಟ್ಟರು ನಾಯಕರು, ಹಿಂದುಳಿದ ಸಮುದಾಯದಿಂದ ಬರ್ತಿರುವಂಥ ಈ ನಾಯಕರು. ನಿಜವಾಗಿಯೂ ಈ ದೇಶದಲ್ಲೇ ಹಿಂದುಳಿದ ಅಲ್ಪಸಂಖ್ಯಾತ ಜೊತೆಗೆ ನಮ್ಮ ಈ SC ST ನಾವಿನ್ನು ಇವತ್ತು ಡಿವಿಷನ್ ಮಾಡ್ತಾಯಿದ್ವಿ ಮೀಸಲಾತಿ ನೆಲಗಟ್ಟಿನಲ್ಲ. ಈ ಎಲ್ಲ ಜನರ ಒಕ್ಕಟ್ಟಾದ್ರೆ ಜೊತೆಗೆ ರೈತರು ಕೂಡಿದ್ರೆ ಈ ದೇಶದ ಚಿತ್ರ ಬದಲಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಕೂಡುವುದು ಯಾವಾಗ? ಇವರೆಲ್ಲರೂ ಈಗೇನು ಕೂಡ್ತಾ ಇದ್ದಾರೆ, ಕೂಡಿದಾರೆ, ಒಳ್ಳೆ ನಾಯಕರಾಗಿ ಬೆಳೆದಿದ್ದಾರೆ. ರಾಜಣ್ಣ ಆಯಿತು, ನಮ್ಮ ಪರಮೇಶ್ವರಪ್ಪನವರಾಯಿತು, ಜೊತೆಗೆ ನಮ್ಮ ಸಿದ್ದು ಇಟ್ ಮೀನ್ಸ್ ಸಿದ್ದರಾಮಯ್ಯನವರಾಯ್ತು, ಸತೀಶ್ ಅವರಾಯ್ತು, ಒಂದು ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅವು ಯಾವ ರೀತಿ ಬೆಳೆದ್ರು ಮಾಡಿದ್ರು ಬಿಟ್ಟು ಹಾಕುವಂಥ ವಿಷಯ. ಯಾಕಂದರೆ ಇಲ್ಲಿ ಈ ದೇಶದ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ಇಡೀ ಇತಿಹಾಸ ತುಂಬ ಮೈಟ್ ಈಸ್ ರೈಟ್. ಯಾವನ ಕೈಯಾಗ ಬಡಿಗೆ ಐತಿ ಅವನದು ಹೆಮ್ಮೆ. ಇವತ್ತು ಯಾವನ ಕೈಯಾಗ ದುಡ್ಡು ಐತಿ ಅವ ಈ ದೇಶದ ನಾಯಕ. ಉಳಿದವ್ರಿಗೆ ಯಾರಿಗೂ ಇಲ್ಲ ಇಲ್ಲಿ ಅವಕಾಶ. ಅದನ್ನೆಲ್ಲ ಇವತ್ತು ಮಾಡ್ಕೊಂಡಿದ್ದಾರೆ, ಒಂದು ಹಂತಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲೇ ಈ ಮಹಾನಾಯಕನ ಟ್ಯಾಪ್ ಮಾಡಬೇಕು, ಈ ವ್ಯಕ್ತಿನ ಹನಿಬೇಕು ಅನ್ನೋದು. ಇದರಿಂದ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆನೂ ಇರ್ಬೋದು, ಏನೂ ಇಲ್ಲ ಅಂತಲ್ಲ, ಒಂದಲ್ಲ. ಆದರೆ ಈ ಘಟನೆಗೆ ಹಿಡ್ಕೊಂಡು ಹೋದ್ರೆ, ಹನಿ ಟ್ರ್ಯಾಪ್ನ ಹಿಡ್ಕೊಂಡು ಹೋದ್ರೆ ಹಾನಿ ಯಾರಿಗೆ ಆಗೋದ? ಇದನ್ನು ನಾವೆಲ್ಲ ಮೊದಲು ವಿಚಾರ ಮಾಡಬೇಕಾಗ್ಯದ. ಈ ಹಿಂದುಳಿದ ನಾಯಕರು ಇವತ್ತು ನಮ್ಮ ಸಿದ್ದರಾಮಯ್ಯನೇ ಇರಲಿ, ಸತೀಶ್ ಅವರೇ ಇರಲಿ, ಜೊತೆಗೆ ರಾಜಣ್ಣ ಅವರು ಇರಲಿ, ಇವರೆಲ್ಲರೂ ಖಂಡ್ರೆ ಅವರೇ ಇರಲಿ, ನಮ್ಮ ಖರ್ಗೆ ಅವರೇ ಇರಲಿ, ಇವರೆಲ್ಲ ವಿಚಾರ ಏನು ಮಾಡಬೇಕಾಗಿದ್ದಪ್ಪ ಇವತ್ತಂದ್ರೆ ಇಂಥ. ಯಾಕಂದರೆ ಈಗಾಗಲೇ ನೀವು ಇದನ್ನು ಕೇಳಿದ್ರಿ, ಸಿನಿಮಾ ರಂಗದಲ್ಲ ಎಂತೆಂಥ ಮಹಾನ್ ದಿಗ್ಗಜರ ಹೆಸರು ಬಂದು ಹೋದ್ರಿ. ದೊಡ್ಡ ದೊಡ್ಡ ರೈಟರ್ಗಳು, ದೊಡ್ಡ ದೊಡ್ಡ ಏನಪ್ಪ ನಟರು ಎಲ್ಲರೂ ಬಂದು. ಯಾರು ಒಬ್ಬರಿಗೆ ಶಿಕ್ಷೆ ಆಯ್ತು ಹನಿ ಟ್ರ್ಯಾಪ್ನಿಂದ ಕಡೆಗೆ ಬಂದೈತೆ. ಹೌದಪ್ಪ ನಾವು ಒಪ್ಪಿ ಮಾಡ್ಕೊಂಡಿವಿ ಅಂದಾಗ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ? ಇಷ್ಟು ನಮ್ಮಲ್ಲಿ ಚಿಂತನೆ ಬೇಡವಾ ನಮ್ಮ ನಾಯಕರಲ್ಲ? ಹನಿ ಟ್ರ್ಯಾಪ್ ನಡೆಯೋದಿಲ್ಲ ರೀ, ಅವ್ರು ಹನಿ ಮಾಡೋರು ಅವರು ಮತ್ತು ಟ್ರ್ಯಾಪ್ ಆಗೋರು ಅವರು. ಆದ್ರೆ ಟ್ರ್ಯಾಪ್ ಮಾಡಿಸೋರು ಹಿಡಿಯೋರು ಹೆಂಗೆ ನೀವು? ಅದು ಭಾಳ ಮಹತ್ವದ. ಇವನ್ ನಮ್ಮಲ್ಲಿ ಕೇಸುಗಳು ಸಹಿತ ಪಾಪ ಹೆಣ್ಮಗಳು ಯಾರು ಬಲಿಯಾಗಿರ್ತಾಳೆ, ಹೆಣ್ಮಗಳು ಆಕೆಗೆ ಸ್ವತಃ ನನಗೆ ಹಿಂಗೆ ಆಗ್ಯದ ಅಂತೇಳಿ ಇದು ಮಾಡಿದ್ರು ಸಹಿತ ಸಾಕ್ಷಿ ಹೇಳಿದ್ರು ಸಹಿತ ಸ್ಟ್ಯಾಂಡ್ ಆಗೋದಿಲ್ಲ. ನ್ಯಾಯದಲ್ಲಿ ಬಿದ್ದು ಹೋಗಿದ್ದು ನಾವು ಸಾಕಷ್ಟು ನೋಡಿದ್ದೀವಿ. ಇಂಥ ವಿಷಯವನ್ನು ತೆಗೆದುಕೊಂಡ ಸಮಯ ಹಾಳು ಮಾಡೋಕ್ಕಿಂತಲೂ ಈ ನಾಯಕರು, ಹಿಂದುಳಿದ ನಾಯಕರು ಮತ್ತು ಆಡಳಿತವನ್ನು ಚೆನ್ನಾಗಿ ಕೊಡಬೇಕಾಗ್ಯದ. ಇವತ್ತು ಸಮಯ ಬದಲಾಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಮೀಡಿಯಾ ಭಾಳ ಜೋರಾಗಿ ಬೆಳೀತಾ ಇದೆ. ಡಿಜಿಟಲ್ ಮೀಡಿಯಾ ಪ್ರತಿಯೊಬ್ಬನ ಅಂಗೈಯಲ್ಲಿ ಈಗ ದಿನಕ್ಕೆ ಬೆಳೀತಾ ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲೇ ನೀವು ಜನರಿಗೆ ಏನು ಒಳ್ಳೆ ಕೆಲಸ ಮಾಡ್ತೀರಿ ಅನ್ನೋದು ಜನಕ್ಕೆ ಗೊತ್ತಾಗಿರ್ತದೆ ರೀ. ಟ್ರೋಲಿಂಗ್ ಎದಕ್ಕೆ ಬರ್ತಾ ಇದ್ದಾರೆ? ಯಾಕೆ ಉಟ್ಕೊಂಡಿದ್ದು ಟ್ರೋಲಿಂಗ್ ಅನ್ನುವಂಥದ್ದು? ಇದಕ್ಕಾಗಿನ ಈ ಒಂದು ಸಾಮಾಜಿಕ ಜಾಲತಾಣದಿಂದನ. ಯಾಕಂದರೆ ತಪ್ಪು ಮಾಡಿದವಾಗ ವ್ಯಂಗ್ಯವಾಗಿ ಮಾತಾಡೋದು ಮಾಡೋದೆಲ್ಲ ಬಂದು. ಇವತ್ತು ನಮ್ಮ ಒಬ್ಬ ಮುಖ್ಯಮಂತ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವ್ರು ಬೇಕಾದ್ರೆ ಹೇಳ್ಬೋದು, ಆದರೆ ಗುಂಡಾಗಿರಿ ಮಾಡೋದು ತಪ್ಪಲ್ರಿ. ಕುನಾಲ ತಪ್ಪದರಪ್ಪ, ಹೌದು ಹಂಗೆ ಹೆಂಗೆ ಮಾಡಬಾರ್ದಾಯ್ತು, ವ್ಯಕ್ತಿತ್ವ ಹನನ ಮಾಡಬಾರ್ದು. ಕೋರ್ಟ್ ಅದ್ರ ನಿಮ್ಗೆ ಕೋರ್ಟ್ ಹೋಗ್ರಲ್ಲ ಶಿಂದೆ ಅವರ ಆಫೀಸಿಗೆ ಹೋಗಿ ಅಲ್ಲಿ ಧನದಲೈ ಮಾಡಿ ಏನೆಲ್ಲ ಮಾಡಿ ಬರೋದು. ಇದು ಕ್ಲಾರಿಫಿಕೇಷನ್ನ. ನೀವು ಕ್ಲಾರಿಫಿಕೇಷನ್ ಕೊಡ್ತೀರಿ ಶಿಂದೆ ಅವರು. ಇದು ನಮ್ಮ ಹಿಂದುಳಿದ ನಾಯಕರು ವಿಚಾರ ಮಾಡಬೇಕಾಗಿದೆ. ಇವತ್ತು ಇಂಥ ಘಟನೆಗಳಿಂದ ನೀವು ನಾಯಕರಾಗಿ ಉಳಿದ್ರಿ ಇತಿಹಾಸದಲ್ಲಿ. ಯಾರದೋ ಒಬ್ಬ ಕೈಯ ಪಪೆಟ್ಟಾಗಿ ಉಳಿದಿರ್ತೀರಿ ಅಷ್ಟ. ಇತಿಹಾಸದಲ್ಲಿ ನೋಡ್ರಿ, ನೀವೆಲ್ಲ ನಮ್ಮ ಇತಿಹಾಸ ಅಭ್ಯಾಸ ಮಾಡೋದು ಬರ್ರಿ. ಯಾವ ಬೆಲೆ ಗುಂದೆ ಆಟ ಆಡಿಸ್ತಿರ್ತಾನೆ, ಮುಂದಿದ್ದಾವ ಅದು ಬೆಲೆ ಆಗ್ತಾಯಿರ್ತಾನೆ. ಹಂಗೆ ಇಲ್ಲೂ ಇವತ್ತು ಅದರಿ ಪರಿಸ್ಥಿತಿ. ಅದಕ್ಕೆ ಈ ದೂರು ಕೊಟ್ರಿ ಮಾಡಿದ್ರಿ, ಈ ದೂರು ಕೊಟ್ಟರೆ ಸಾಬೀತಾಗ್ತದೇನೋ.
ಪ್ರಚಾರ ಆಯಿತು. ಮತ್ತು ಮೀಡಿಯಾನೂ ಸಹಿತ ಭಾಳ ಬುದ್ಧಿವಂತ ಮೀಡಿಯಾ ಅದ ರೀ. ಮತ್ತು ಇವತ್ತಿನ ಮೀಡಿಯಾ ಯಾರ ಕೈಯಲ್ಲದ ಅನ್ನೋದು ಭಾಳ ನೆನಪಿಡೋಗಿಲ್ಲ. ಕಾರ್ಪೊರೇಟ್ ಮತ್ತು ಇನ್ನುಳಿದ ಮೇಲ್ವರ್ಣೀಯ ವರ್ಗದ ಜನರ ಕೈಯಲ್ಲದ. ಅದು ತನಗೆ ಎಷ್ಟು ಬೇಕು ಅಷ್ಟನ್ನು ತೋರಿಸಿದ್ರೆ ಎಲ್ಲರನ್ನು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಚೀಪ್ ಗಿಮಿಕ್ ಮಾಡೋಕ್ಕಿಂತಲೂ ಜನರ ಸಮಸ್ಯೆ ಅದವರು ಸಾಕಷ್ಟು ಇವತ್ತು. ಜನರಿಗೆ ಉದ್ಯೋಗ ಕೊಡಬೇಕಾಗ್ಯದ, ಉದ್ಯೋಗಗಳಿಲ್ಲ. ಈಗ ಅಂತ ಗ್ಯಾರಂಟಿ ಕೊಟ್ಟಿದ್ದೀರಿ, ಒಂದೇನೋ ತೃಪ್ತಿ ಅದ. ಅದ್ರ ಜೊತೆಗೆ ಗ್ಯಾರಂಟಿ ತಾವ ಬಿಡ್ಬೇಕು ಜನ, ಹಂಗೆ ಮಾಡುವಂಥ ವ್ಯವಸ್ಥೆಯನ್ನು ನಿಮ್ಮಲ್ಲಿ ಅದನ. ಅಂಥ ಚಿಂತನೆಗಳು ಏನದಾವೆ ನಿಮ್ಮಲ್ಲೇ? ಯಾಕಂದ್ರೆ ನಿಮ್ಮಲ್ಲಿ ಒಬ್ಬ ಒಳ್ಳೆಯ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು. ನಿಜವಾಗಿ ಒಳ್ಳೆಯ ನಾಯಕರು, ಜನಪರ ಚಿಂತನೆ ಇದ್ದಂಥವ್ರು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಇಲ್ಲೆಲ್ಲ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಪೂರ್ತಿಯಾಗಿ ಹಣದಿಂದ ನಡೆಯೋದ್ರಿಂದಾಗೆ ಯಾರ್ಯಾರಿಗೂ ಮಾರ್ಕೊಳ್ಳೋಂಥ ಪರಿಸ್ಥಿತಿ, ಕೆಲವು ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೇನೋ ಕಾರಣಗಳು, ಜಾತಿ, ಧರ್ಮ, ಹಣ ಇವೆಲ್ಲ ನೆಲೆಗಟ್ಟಿನೆಲ್ಲ ಮನುಷ್ಯ ಏನಾಗ್ತಾ ಇದ್ದಾನಪ್ಪ ಅಂದ್ರೆ ವೀಕ್ ಆಗ್ತಾ ಇದ್ದಾರ, ವ್ಯವಸ್ಥೆ ವೀಕ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತದ. ಈ ಚಾತುರ್ವರ್ಣ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಂತಹ ವಿಷಯಗಳ ಬಗ್ಗೆ ನೀವು ನೋಡಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಏನು ಆಡ್ತದಪ್ಪ ಈ ಸಮಾಜ ಗೊತ್ತಾಗ್ತದೆ. ಧರ್ಮ ಆಡ್ಲಿಕ್ಕತ್ತದ, ನಮಗೆ ಹೌದು ಆಡ್ಲಿಕ್ಕತ್ತದ. ಹಿಂದುತ್ವ, ಮುಸ್ಲಿಮತ್ವ ಅದು ನಡೆದ. ಅರ್ಥ ದುಡ್ಡಿದ್ದವ ಏನು ಬೇಕಾದ್ ಮಾಡ್ತಾ ಇದ್ದಾನೆ, ಮುಚ್ಚಿಸ್ಕೊಳ್ತಾ ಇದ್ದಾನೆ. ಕೋಡಿನಲ್ಲಿ ಹೊಡಿತಾನೆ, ಅಬ್ದುನಲ್ಲಿ ಹೊಡಿತಾನೆ, ಯಾರೂ ಕೇಸು ಆಗುವುದಿಲ್ಲ. ಇವು ಶೇರ್ ಮಾಡಿರೋದು ಏನಾಗಿರ್ತದೆ ರೀ, ಶತಕೋಟಿಗಳು ಕಣ್ಣು ಮುಂದೆ ಮಾಯಾಗಿಬಿಡ್ತಾ ಇದ್ದವು. ಅರ್ಥ ದುಡ್ಡಿನ ಮಾತ್ರ ರಾಜಕೀಯ. ಅದಕ್ಕೆ ಅಂಬೇಡ್ಕರ್ ಅವ್ರು ಪಡ್ಕೊಳ್ತಾ ಇದ್ರು, ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ, ದುಡ್ಡಿದ್ದವ್ರ ಕೈಯಲ್ಲಿ ಉಳಿತದ ಅಂತ ಸ್ಪಷ್ಟವಾಗಿ ಮಾತಾಡ್ತಾಯಿದ್ರು ಪಾಪ ಅವರು. ಇವತ್ತು ಅದು ಖರೆ ಆಗ್ತದೆ. ಧರ್ಮ, ಅರ್ಥ, ಕಾಮ. ಈಗ ನೋಡಿ ಹನಿ ಟ್ರ್ಯಾಪ್, ಕಾಮದ ಸಂಕೇತ ಇದು. ಹನಿ ಟ್ರ್ಯಾಪ್ ಹಿಡಿಬೇಕು, ಬಲಿ ಹಾಕಬೇಕು, ಸಿಗೋದೇ ಇಲ್ಲರಿ. 4 ಗೋಡೆಗಳ ಮಧ್ಯೆ ನಡೆಯುತ್ತೆ ಅಂದ್ರೆ ಅತ್ಯಂತ ಸಿಕ್ಕರು ಸಹಿತ ಕೊನೆ ನಾವು ಒಪ್ಪಿಗೆ ಮಾಡ್ತಾ ಇದ್ವಿ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯದ? ಇಷ್ಟು ನಮಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ರೀ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದದಪ್ಪ ಅಂದ್ರೆ ಸತ್ತು ಹೋಗಿಬಿಡೋದು. ಸತ್ ಮೇಲೆ ಏನಾದ್ರು ಗೊತ್ತಿಲ್ಲ ನಮಗೆ, ಸ್ವರ್ಗದವರು ನರಕದವರು ಏನಾದ್ರು ಗೊತ್ತಿಲ್ಲ. ಇದು ಸ್ವತಃ ನಮ್ಮ ಭಗತ್ ಸಿಂಗ್ರ ಹೇಳ್ತಾ ಇದ್ದಾರೆ. ನಿಮ್ಮ ಭಗತ್ ಸಿಂಗ್ ಹೆಸರು ಗೊತ್ತದ? ಅವ್ರು ಹೇಳ್ತಾ ಇದ್ದಾರೆ, ಯಾರಾದರೂ ಸತ್ತವ್ರು ಲೆಟ್ರ್ ಬರೆದಿದ್ದಾರೆ ಏನ್ರಿ ಮೇಲಿಂದ ಬಂದು ಮಾತಾಡಿದ್ದಾರೆ. ಸುಳ್ಳು ತೋರಿಸ್ತದೆ, ಅವು ಕಚೇರಿ ತೋರಿಸ್ತಾ ಇರ್ತಾರೆ. ಬಂದು ಮಾತಾಡಿದ್ದು ನೋಡಿದ್ರೆ ನೀವು ಅಂತಾರೆ. ನಮಗೆ ನಮ್ಮ 10 ಜನ ಏನಾದ್ರು ಫೋನ್ ಮಾಡಿದ್ರೆ ನಾವು ಗದ್ದಬಿಡಿಸಿ ಹೋಗಿಬಿಡಿದ್ವಿ. ಇದುವರೆಗೆ ಬಂದಿಲ್ಲ, ನನಗೆ ಒಂದು ಫೋನ್, ನಿಮ್ಗೆ ಬಂದಿದ್ರೆ ಗೊತ್ತಿಲ್ಲ. ನಾ ಯಾಕೆ ಎಲ್ಲ ಅತ್ಯಂತ ನಿಷ್ಠುರವಾಗಿ ಮಾತಾಡಿದ್ದೀನಿ ಅಂದರೆ ಇವತ್ತು ಬದಲಾವಣೆ ಆಗಬೇಕಾಗಿದ್ರಿ. ಯಾರಾದರೂ ಆಗಲಿ ಜನಕ್ಕೆ ಒಳ್ಳೇದಾಗುವಂಥದ್ದು, ಎಲ್ಲರಿಗೂ ದಿವಸ ಹೋಗುವಂಥದ್ದು, ತೆರಿಗೆ ಕಡಿಮೆ ಆಗುವಂಥದ್ದು ಬೇಕಾಗಿದೆ ಇವತ್ತು. ಆ ದಿಶೆಯಲ್ಲಿ ನಮ್ಮ ರಾಜನ್ ಅಂತವರು, ಸತೀಶ್ ಅಂತವರು, ಸಿದ್ದಣ್ಣ ಅಂತವರು, ಅಂದರೆ ಸಿದ್ದರಾಮಯ್ಯನಂತವರು ಇವರೆಲ್ಲರೂ ಚಿಂತನೆ ಮಾಡಿ ಹೊಸ ಒಂದು ಅರ್ಥವ್ಯವಸ್ಥೆ ತಯಾರು ಮಾಡಬೇಕಾಗಿದೆ. ಅಂಬೇಡ್ಕರ್ ಅವ್ರು ಬಿಟ್ಟು ಹೋದ ದಾರಿಯಲ್ಲಿ ಇವರೆಲ್ಲ ಅಂಬೇಡ್ಕರ್ ಭಕ್ತರು ಎಲ್ಲರೂ ಇವರು ಹೇಳ್ಕೊತಾರೆ. ಅಂಬೇಡ್ಕರ್ ಹೆಸರ ಮೇಲೆ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ಅಟ್ಲೀಸ್ಟ್ ಅವ್ರು ಕೊಟ್ಟಂಥ ಒಂದು ಸಲಹೆಯನ್ನು ಅರ್ಥ ಸಮಾನತೆ ಬರಬೇಕಾದ್ರೆ ಏನು ಮಾಡಬೇಕು ಅದರ ಬಗ್ಗೆ ಚಿಂತನೆ ಮಾಡಿ ಆದರೂ ಹೋರಾಟ ಮಾಡಬೇಕಾಗಿದೆ. ನಮ್ಮ ಹೋರಾಟ ಅದಾಗಬೇಕಾಗಿದೆ. ಪ್ರತಿಯೊಂದು ಮಗು ಕಲಿಬೇಕಿಲ್ಲ. ಎಲ್ಲರಿಗೂ ಮಗು ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಆರೋಗ್ಯಕ್ಕೆ ಔಷಧ ಸಿಗಬೇಕು, ಫ್ರೀ ಆಗಿ ಆಗಬೇಕು. ಇವೆರಡು ಸಾಕಿರಿ ಫ್ರೀ. ಮತ್ತು ಅವ್ರ ಉದ್ಯೋಗ ಸಿಗಬೇಕು. ಉದ್ಯೋಗ ನೀವು ಕೊಟ್ಟರಪ್ಪ ಅಂತ ನಿಶ್ಚಿತವಾಗಿಯೂ ಅವರಿದ್ದಂಥವರ ಈ ದೇಶದ ಒಂದು ದೊಡ್ಡ ಆಸ್ತಿ ಆಗ್ತಾರೆ, ದೇಶದ ಭವಿಷ್ಯ ಆಗ್ತಾರೆ. ಆ ದೇಶದಲ್ಲಿ ಚಿಂತನೆ ಮಾಡೋದು ಉತ್ತಮ. ಈಗೇನು ಇವ್ರು ಮಾಡಿದಾರೆ, ಈಗೇನು ದೂರು ಕೊಟ್ಟರು, ದೂರ ಅಷ್ಟೇ, ಅದು ನಿರ್ಣಯ ಅಲ್ಲ. ಅದೇನಾಗ್ತದೆ ಗೊತ್ತಿಲ್ಲ. ನ್ಯಾಯಾಂಗದಲ್ಲ ಮ್ಯಾಕ್ಸಿಮಮ್ ಬಿದ್ದು ಹೋಗೋದು ಹೆಚ್ಚದ. ಯಾಕಂದ್ರೆ ಸಾಕ್ಷಿನ ಇಲ್ಲಿಲ್ಲ, ಸ್ವತಃ ಅವರು ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಕೆ ಎನ್ ರಾಜನ್ ಅವರು ಇಲ್ಲ ರೀ ವಕೀಲರ ರೀತಿ ಹಾಕೊಂಡು ಬಂದಿದ್ರು, ಒಬ್ರು ಯಾರೋ ಬಂದಿದ್ರು, ಹಾಗೆ ಏನು ಹೇಳ್ತಾರೆ. ನಮ್ಮವ್ರು ಯಾರು ಏಕೆ ಆಗಾಕ ಗುಬ್ಬಕ್ಕಳ ಕಚ್ಚಾದಂಗೆ ಆಗಿ ಹೋಗ್ಬಿಡ್ತದೆ. ಅದು ನಡೆದ ಸತ್ಯ, ಸುಳ್ಳಲ್ಲ. ಅದು ಹನಿ ಟ್ರ್ಯಾಪ್ ಆಗ್ತದೆ. ಮಾನಸವ್ರು ಇದ್ದಾರೆ, ಯಾರು ಅನ್ನೋದು ಹುಡುಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟದ ಕೆಲಸ. ಸಿಕ್ಕರು ತಪ್ಪಿಸೋದು ಭಾಳ ಸುಲಭ. ಮೈಗೆ ಏನೇ ಚೊಂದು ಕೂತಿರ್ತಾರೆ ಅವರೆಲ್ಲ ಬುದ್ಧಿವಂತರು, ಜಾರ್ಕೊಂಡು ಹೋಗಿಬಿಡ್ತಾರೆ. ಇಷ್ಟೆಲ್ಲ ಶ್ರಮ ತೊಗೊಳಕ್ಕಿಂತಲೂ ಹೊಸ ವ್ಯವಸ್ಥೆಗೆ ಹಾದಿ ಮಾಡೋದಕ್ಕೇನು ಸಾಧ್ಯನಾ? ರಾಜಣ್ಣವರ, ಸತೀಶ್ ಅವರ, ಸಿದ್ದರಾಮಯ್ಯನವರ, ಖರ್ಗೆಯವರ ಅಂದೇಮ ಪ್ರಶ್ನೆ ಮಾಡ್ತಾ ನನಗನ್ನಿಸಿದ ಕೆಲವು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೆಲ್ಲಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.